ಇವತ್ತು ಕೆಪಿಸಿಸಿ ವತಿಯಿಂದ ರಾಜ್ಯ ಮಟ್ಟದಲ್ಲಿ ಒಂದು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೆವು. We are meeting the governor. We are requesting to the governor. We want to hear a governor. Logo. Guarantee don't matter. No. National government should be rolled back and Manrega should be into the force. ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆಯ ಹೆಸರನ್ನು ಕೇಂದ್ರ ಸರ್ಕಾರ ಬದಲಾವಣೆ ಮಾಡಿರುವ ವಿಚಾರವಾಗಿ ಇಂದು ಕರ್ನಾಟಕದಲ್ಲಿ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಕಾಂಗ್ರೆಸ್ ಸರ್ಕಾರದ ವತಿಯಿಂದ ಬೃಹತ್ ಮಟ್ಟದಲ್ಲಿ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿದ್ದು, ಈ ಪ್ರತಿಭಟನೆಯಲ್ಲಿ ಸಾವಿರಾರು ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಭಾಗವಹಿಸಿ ಈ ಪ್ರತಿಭಟನೆಯಲ್ಲಿ ತಮ್ಮ ಆಕ್ರೋಶವನ್ನು ಹೊರಹಾಕುತ್ತಿದ್ದಾರೆ. 100 ದಿನ ಅಂತ 120 ದಿವಸ ಮಾಡಿದ್ದಾರೆ, ಆದರೆ ಅದು ಟೋಟಲ್ ಬದಲಾವಣೆ ಮಾಡಿಬಿಟ್ಟಿದ್ದಾರೆ. ಗ್ರಾಮೀಣ ಭಾಗದ ಜನರಿಗೆ ಅನ್ಯಾಯ ಆಗ್ತಾ ಇದೆ, ದೊಡ್ಡ ಷಡ್ಯಂತ್ರ. ಅದು ಇದು ನಾವು ಜನ ಆಕ್ರೋಶ ಯಾತ್ರೆ ಮಾಡ್ತೀವಿ, ಆಂದೋಲನ ಮಾಡ್ತೀವಿ, ಮತ್ತೆ ವಾಪಸ್ ಹಳೆ ಯಾತ್ರೆ ಇತ್ತು ಅದನ್ನು ವಾಪಸ್ ಬರೋ ರೀತಿ ನಾವು ಮಾಡ್ತೀವಿ. ದೇಶ ದ್ರೋಹಿಗಳು ಅಂತ ಯಾರಾದ್ರೂ ಇದ್ದರೆ ಅದು ಬಿಜೆಪಿ ಸರ್ಕಾರನೇ. They are ready to waive off loans of 6.5 lakh crore rupees of 2-3 corporates. But when it comes to giving money to the public of India, people of India, the poor or marginalized section of India, they are not interested in this. ಈ ಮಹಾತ್ಮ ಗಾಂಧಿ ಮನ್ರೇಗಾ ಅಂತ ಏನು ನಮ್ಮ ಸ್ಕೀಮ್ ಇತ್ತು, ನಮ್ಮ ಕಾಂಗ್ರೆಸ್ ಪಕ್ಷದ ಸ್ಕೀಮು, ಅದನ್ನು ಬದಲಾವಣೆ ಮಾಡಿ ನಥುರಾಮ್ ಯಾರವನು ಆತಂಕವಾದಿ ಒಬ್ಬ ಅವನ ಹೆಸರ ಮೇಲೆ ಮಾಡಬೇಕು ಅಂತೇಳಿ ಏನೋ ಹೊರಟಿದ್ದಾರೆ. ಈ ಮೋದಿ ಸಾಹೇಬ್ರದ್ದು ಒಂದು ವಿಚಾರ ಹೇಳ್ಬಿಡ್ತೀನಿ ಕೇಳ್ರಿ. ಎಸ್ ಪಪ್ಪ ಈಟಿಂಗ್ ಶುಗರ್ ನೋ ಪಪ್ಪ, ಎನಿ ಡೆವಲಪ್ಮೆಂಟ್ ನೋ ಪಪ್ಪ, ಎನಿ ಅಗ್ರಿಕಲ್ಚರ್ ಇಂಪ್ರೂವ್ಮೆಂಟ್ ನೋ ಪಪ್ಪ, ಎನಿ ಎಜುಕೇಶನ್ ಇಂಪ್ರೂವ್ಮೆಂಟ್ ನೋ ಪಪ್ಪ, ವೋಟ್ ಚೋರ್ ಕನ್ಫರ್ಮ್ ಪಪ್ಪ. ಬಿಜೆಪಿ ಸರ್ಕಾರ ಇವತ್ತು ಮನ್ರೇಗಾವನ್ನ ಕೊಲ್ಲುವಂತ ಕೆಲಸ ಮಾಡೋದಕ್ಕೆ ಮುಂದೆ ಹೋಗಿದೆ. RSSನವರು ಗಾಂಧೀಜಿನ ಹೆಂಗೆ ಕೊಂದಿದ್ರೋ ಇವತ್ತು ಗಾಂಧೀಜಿ ಅವರ ಹೆಸರ ಮೇಲೆ ಇದ್ದಕ್ಕಂಥ ನರಾಗ್ ಯೋಜನೆಯನ್ನು ಕೂಡ ಇವತ್ತು ಕೇಂದ್ರ ಸರ್ಕಾರ ಮತ್ತು ಮೋದಿ ಅವರು ಅದನ್ನು ಕೊಲ್ತಾ ಇದ್ದಾರೆ. ಸೆಂಟ್ರಲ್ ಗೌರ್ಮೆಂಟ್ ಡೋಂಟ್ ಹ್ಯಾವ್ ಅ ಮನಿ ಟು ಪೇ ದಿಸ್ ರೂಲ್. ಮೊದಲು 90% ಸರ್ಕಾರ, ಕೇಂದ್ರ ಸರ್ಕಾರ ಹಣ ಕೊಡ್ತಿತ್ತು, 10% ಬರೀ ಸ್ಟೇಟ್ ರಾಜ್ಯದ್ದು ಇತ್ತು. ಈಗ 40% ನಾವು ಕೊಡಬೇಕು, 60% ಅವ್ರು ಕೊಡಬೇಕು. ಅದಾನಿ ಅಂಬಾನಿ ಅಂತ ಬಂಡವಾಳಶಾಹಿಗಳಿಗೆ ನೆರವಾಗುವಂಥ ಪಾಲಿಸಿಗಳು ಅಂತ ಒಂದು ನಿರ್ಧಾರಗಳನ್ನೇ ತಗೊಳ್ತಾ ಇದ್ದಾರೆ. 100 ದಿನ ಅಂತ 120 ದಿವಸ ಮಾಡಿದ್ದಾರೆ, ಆದರೆ ಅದು ಟೋಟಲ್ ಬದಲಾವಣೆ ಮಾಡಿಬಿಟ್ಟಿದ್ದಾರೆ. ಗ್ರಾಮೀಣ ಭಾಗದ ಜನರಿಗೆ ಅನ್ಯಾಯ ಆಗ್ತಾ ಇದೆ, ದೊಡ್ಡ ಷಡ್ಯಂತ್ರ. ಅದು ಇದು ನಾವು ಜನ ಆಕ್ರೋಶ ಯಾತ್ರೆ ಮಾಡ್ತೀವಿ, ಆಂದೋಲನ ಮಾಡ್ತೀವಿ, ಮತ್ತೆ ವಾಪಸ್ ಹಳೆ ಯಾತ್ರೆ ಇತ್ತು ಅದನ್ನು ವಾಪಸ್ ಬರೋ ರೀತಿ ನಾವು ಮಾಡ್ತೀವಿ. ನಮ್ಮ ಇಡೀ ದೇಶಾದ್ಯಂತ ಪ್ರೊಟೆಸ್ಟ್ ಇರುತ್ತೆ. ಎಲ್ಲ ಗ್ರಾಮ ಪಂಚಾಯತಿಗಳಲ್ಲಿ, ಬ್ಲಾಕ್ಗಳಲ್ಲಿ, ಬೂತ್ಗಳಲ್ಲಿ ಎಲ್ಲ ಕಡೆ ನಾವು ಹೋರಾಟ ಮಾಡ್ತೀವಿ. ಈ ಜನಪದ ಹೋರಾಟ ಯಾವುದೋ ಪಕ್ಷ ವಿಚಾರ ಇಟ್ಕೊಂಡಲ್ಲ, ಜನಪರ ಹೋರಾಟ ಮಾಡ್ತೀವಿ. See, basically we were trying to empower and they were empowered. The rural unemployed youth, unemployment, we wanted to erase it. It is their government's duty and right to give the employment. That is why we had got Manrega. Now what has happened is they are trying to revise it in the name of we are going to make it better and things like that. They are telling that they are going to give 125 days job, but till now they are not made any payment for the last 4 months. 100 days job itself they are not making payments, and 90% of the amount was supposed to be given by the central government. 10% was given by the state government. Now they increased it to 40% should be given by the state government, 60% will be given by the central government. So basically they are trying to finish the federal structure of Karnataka for the whole country, and this will affect the rural economy and the rural poor very badly. They are ready to waive off loans of 6.5 lakh crore rupees of 2-3 corporates. But when it comes to giving money to the public of India, people of India, the poor or marginalized section of India, they are not interested in this. This is what this protest is about. This is just started. It will get intensified because we are going to go across the country
and do protest and then bring it to Delhi. Let us see how they're. Why are they trying to make these changes? What is the logic behind this? When the whole world is appreciating such schemes, why are you trying to change it? Either you change the name of the scheme or you try to change the scheme. This is all you've been doing. What is the government's new, what is it that they're trying to do? What is that they want? Let them come out with the white paper. Let us see where we stand. If there's some issues, let them inquire. ಕೇಂದ್ರ ಸರ್ಕಾರದವರು ಬಡವರ ಜನತೆ ಜೊತೆ ಏನು ಮೋಸ ಮಾಡಿದ್ದಾರೆ ಆ ಮೋಸವನ್ನು ಜನರಿಗೆ ಗೊತ್ತಾಗಬೇಕು. ಈ ಮಹಾತ್ಮ ಗಾಂಧಿ ಮನ್ರೇಗಾ ಅಂತ ಏನು ನಮ್ಮ ಸ್ಕೀಮ್ ಇತ್ತು, ನಮ್ಮ ಕಾಂಗ್ರೆಸ್ ಪಕ್ಷದ ಸ್ಕೀಮು, ಅದನ್ನು ಬದಲಾವಣೆ ಮಾಡಿ ನಥುರಾಮ್ ಯಾರವನು ಆತಂಕವಾದಿ ಒಬ್ಬ ಅವನ ಹೆಸರ ಮೇಲೆ ಮಾಡಬೇಕು ಅಂತೇಳಿ ಏನು ಹೊರಟಿದ್ದಾರೆ. ಅದಕ್ಕೆ ಎಲ್ಲರೂ ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಇಡೀ ರಾಜ್ಯದಲ್ಲಿ ಪ್ರತಿಭಟನೆ ನಡೀತದೆ. ಇದು ಚೇಂಜ್ ಆಗೋವರೆಗೂ ಬಿಡೋದಿಲ್ಲ. ಕರ್ನಾಟಕ ರಾಜ್ಯದಲ್ಲಿ ತೀರ್ಮಾನ ಮಾಡಿದ್ದಾರೆ ಇದನ್ನು ಒಪ್ಪೋದಿಲ್ಲ ಅಂತ ಹೇಳಿಬಿಟ್ಟು. ಯಾವ ರೀತಿ ಅನ್ಯಾಯ ಆಗ್ತಾ ಇದೆ ನಿಮ್ಮ ಪ್ರಕಾರ? ಅನ್ಯಾಯ ಅಂತಂದರೆ ಮೊದಲು 90% ಸರ್ಕಾರ, ಕೇಂದ್ರ ಸರ್ಕಾರ ಹಣ ಕೊಡ್ತಿತ್ತು. 10% ಬರೀ ಕಾಂಗ್ರೆಸ್ ಇಲ್ಲಿ ಇಲ್ಲಿ ಸ್ಟೇಟ್ ರಾಜ್ಯದ್ದು ಇತ್ತು. ಈಗ 40% ನಾವು ಕೊಡಬೇಕು, 60% ಅವ್ರು ಕೊಡಬೇಕು. ಮತ್ತು ಬಡವರಿಗೆ ಯಾವುದೋ ರೀತಿಯಿಂದ ಯಾವುದೋ ಈ ಇನ್ಚಾರ್ಜ್ ಎಲ್ಲ ಯಾವುದೋ ಒಂದು ದೊಡ್ಡ ಆಫೀಸರ್ಗೆ, IAS ಆಫೀಸರ್ಗೆ ಕೊಡ್ಬಿಟ್ಟವ್ರೆ. ನನಗನ್ಸುತ್ತೆ ಬರ್ತಾ ಈ ಕಾಂಟ್ರಾಕ್ಟೂ ಅದಾನಿಗೆ ಕೊಟ್ಬಿಡ್ಬೋದು ಅಂತ ಕಾಣ್ತದೆ. ಇವತ್ತು ಈ ಪ್ರೊಟೆಸ್ಟ್ ಬಂದು ನಿಜವಾಗ್ಲೂ ಪ್ರತಿಯೊಬ್ಬ ಭಾರತೀಯನು ಮಾಡಬೇಕಾಗಿರೋ ವಿಷಯ ಏನಕ್ಕೆ ಅಂತ ಹೇಳಿದ್ರೆ, ಏನು ನಮಗೆ ಸ್ವಾತಂತ್ರ್ಯವನ್ನು ತಂದುಕೊಟ್ಟಂಥ ನಮ್ಮ ಮಹಾತ್ಮ ಗಾಂಧಿ ಅವರಿದ್ದರು, ಅವರ ಒಂದು ಹೆಸರನ್ನೇ ಇವತ್ತು ಮರ್ಚಿಟ್ಟು ಬೇರೆ ಹೆಸರನ್ನ ಒಂದು ಕಾರ್ಯಕ್ರಮಕ್ಕೆ ಕೊಡುವ ಮುಖಾಂತರ ಇವತ್ತು ತಪ್ಪು ಕೆಲಸನ ಮಾಡ್ತಾರೆ, ಅವಮಾನ ಮಾಡ್ತಾಯಿದ್ದಾರೆ. ಇದ್ರ ವಿರುದ್ಧ ಇವತ್ತು ಕಾಂಗ್ರೆಸ್ ಪಕ್ಷ ಧ್ವನಿ ಎತ್ತಾ ಇದೆ. ನೀವೇನಾದರೂ ಕಾರ್ಯಕ್ರಮ ಕೊಡೋಂಗಿದ್ರೆ ಹೊಸ ಕಾರ್ಯಕ್ರಮ ಕೊಡಿ, ಹೊಸ ಹೆಸರಿಡಿ, ನಮಗೇನು ಅಭ್ಯಂತರ ಇಲ್ಲ. ಮಹಾತ್ಮ ಗಾಂಧಿಯವರ ಹೆಸರಲ್ಲಿ ಕೊಟ್ಟಂಥ ಒಂದು ಕಾರ್ಯಕ್ರಮವನ್ನು ತೆಗೆದಾಕಿ ನೀವು ಮಾಡ್ತೀರಾ ಅಂದರೆ ನಾಳೆ ಈ ದೇಶದಲ್ಲಿ ಸಂವಿಧಾನನ ಬದಲಾಯಿಸ್ಬೋದು, ಏನೇನು ಬೇಕಾದ್ರೂ ನೀವು ಮಾಡ್ಬೋದು. ನೀವು ಏನು ತಿಳ್ಕೊಂಡಿದ್ರೆ ಇದು ಪ್ರಜಾಪ್ರಭುತ್ವ ದೇಶನ ಅಥವಾ ಹಿಟ್ಲರ್ ದೇಶನ ಅಂತ ನಮಗಂತೂ ಅರ್ಥ ಆಗ್ತಾಯಿಲ್ಲ. ದಯಮಾಡಿ ಈ ಕೂಡಲೇ ಈ ಎಲ್ಲ ನಿಮ್ಮ ಕೆಟ್ಟ ಕೃತ್ಯಗಳನ್ನೆಲ್ಲ ನೀವು ದೂರ ಇಟ್ಟು, ನೀವು ಏನು ಈ ದೇಶದಲ್ಲಿ ಬಂದಿದ್ದೀರಾ, ಯಾತಕ್ಕೋಸ್ಕರ ಜನ ನಿಮಗೆ ಮತ ಚಲಾಯಿಸಿದರೆ ಅದನ್ನು ಅರ್ಥ ಮಾಡಿಕೊಂಡು ಆ ಕೆಲಸನ ಮಾಡೋಕ್ಕೆ ಹೋಗಿ. ಅದನ್ನು ಬಿಟ್ಬಿಟ್ಟು ದ್ವೇಷದ ರಾಜಕಾರಣ ಮಾಡ್ತಾ ಅದು ಹೋಗುವಾಗ ಯಾರು ನಮ್ಮ ಮೇಲೆ ದ್ವೇಷದ ರಾಜಕಾರಣ ಮಾಡಿರಿ ಬೇಡ ಅಂತ ಹೇಳಲ್ಲ. ನಾವು ಅದನ್ನು ಎದುರಿಸ್ತೀವಿ. ಹೋಗಿ ಮಹಾತ್ಮ ಗಾಂಧಿಯವರು ಅವರು ಯಾವುದೇ ಪಕ್ಷಕ್ಕೆ ಸೀಮಿತ ಇರಲಿಲ್ಲ. ಅವರು ಇಡೀ ದೇಶದ ಸ್ವಾತಂತ್ರ್ಯ ಹೋರಾಟದಲ್ಲಿ ಮುಂಚೂಣಿಯಲ್ಲಿ ಅವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ತೊಡಗಿಸ್ಕೊಂಡವರು. ಅಂಥವ್ರ ಹೆಸರುಗಳನ್ನೇ ನೀವು ಎಲ್ಲ ನಿನ್ನೆ ನೋಡಿ ಹಲವಾರು ಜಾಗದಲ್ಲಿ ಅವ್ರು ಮಾಡಿದಂಥ ರಿಪಬ್ಲಿಕ್ ಡೇಯಲ್ಲಿ ಅಂಬೇಡ್ಕರ್ ಅವರು ಮೂಲ, ಯಾಕಂದರೆ ಅವರೇ ಡ್ರಾಫ್ಟಿಂಗ್ ಕಮಿಟಿ ಚೇರ್ಮನು. ಅವ್ರ ಭಾವಚಿತ್ರನೇ ಇಲ್ಲ. ಗೋಲ್ವಾಲ್ಕರು, ಸಾವರ್ಕರ್ ಯಾರ್ಯಾರು ಫೋಟೋನ ಇಟ್ಕೊಂಡಿದ್ದೀರಾ? ಏನು ಅಂದ್ಕೊಂಡಿದ್ದೀರಾ ನೀವು? ಯಾರಿಗೂ ಅವಮಾನ ಮಾಡ್ತಾರೆ? ನೀವು ಆಚರಣೆ ಮಾಡಬೇಡ್ರಿ, ನಿಮ್ಮನ್ನು ಯಾರು ಕೇಳಿದ್ದು ಆಚರಣೆ ಮಾಡಿ ಅಂತ. ನೀವು ಆಚರಣೆ ಮಾಡೋ ಮುಖಾಂತರ ಅವ್ರಿಗೆ ಅವಮಾನ ಮಾಡ್ತಿರಲ್ಲ. ದಯವಿಟ್ಟು ಈ ಕೂಡಲೇ ಈ ಒಂದು ಪ್ರವೃತ್ತಿಯನ್ನು ನೀವು ಇಲ್ಲಿಗೆ ನಿಲ್ಲಿಸಿ, ದಯಮಾಡಿ ಇವಾಗೇನು ನೀವು ಏನೋ ಹೆಸರು ಚೇಂಜ್ ಮಾಡಿದಿರಲ್ಲ, ಏನೋ ಬಿ ರಾಮ್ ಅಂತ ಎಲ್ಲ ತೆಗೆದಾಕಿ ದಯವಿಟ್ಟು ನರೇಗಾ ಅಂತ ಒಳ್ಳೆಯ ಹೆಸರಿದೆ, ಮನ್ರೇಗಾ ಅಂತ, ಆ ಮನ್ರೇಗಾ ಹೆಸರನ್ನ ಉಳಿಸಿ ಮಹಾತ್ಮ ಗಾಂಧಿ ಹೆಸರನ್ನ ಅವಮಾನ ಮಾಡೋಕ್ಕೆ ಹೋಗಬೇಡಿ. ಅವ್ರಿಗೆ ಒಂದು ಕೀರ್ತಿಯನ್ನು ಕೊಡಿ, ಅವ್ರಿಗೆ ಧನ್ಯವಾದಗಳನ್ನ ಹೇಳೋ ಕೆಲಸನ ಮಾಡಿ ಅಂತ ಈ ಮೂಲಕ ಕೊಡ್ತೀವಿ. ಏನಿವತ್ತು ನಮ್ಮ ರಾಜ್ಯಾಧ್ಯಕ್ಷರಾದಂಥ DK ಶಿವಕುಮಾರ್ ಸಾಹೇಬ್ರು ಇರ್ಬೋದು, ಹಾಗೆ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರ ಆದೇಶದ ಮೇರೆಗೆ ಇವತ್ತು, ಹಾಗೆ ನಮ್ಮ ಶಿವಾಜಿನಗರ ವಿಧಾನಸಭಾ ಕ್ಷೇತ್ರದ ಶಾಸಕರು, ನಮ್ಮ ನಾಯಕರು ಆದಂಥ ರಿಜ್ವಾನ್ ಅರ್ಷದ್ ಸಾಹೇಬ್ರವರ ನೇತೃತ್ವದಲ್ಲಿ ಇವತ್ತು ಈ ಒಂದು ಮನ್ರೇಗಾ ಬಚಾವೋ ಅನ್ನುವಂಥ ಒಂದು ದೊಡ್ಡ ಪ್ರತಿಭಟನೆಯನ್ನು ನಮ್ಮ ಫ್ರೀಡಮ್ ಪಾರ್ಕ್ನಲ್ಲಿ ಹಮ್ಮಿಕೊಂಡಿದ್ದೀವಿ. ಈ ಒಂದು ಪ್ರತಿಭಟನೆಗೆ ಇಡೀ ರಾಜ್ಯಾದ್ಯಂತ ಲಕ್ಷಾಂತರ ಕಾರ್ಯಕರ್ತರು, ಮುಖಂಡರುಗಳು ಇವತ್ತು ಬಂದು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದಾರೆ. ಏನು BJP ಸರ್ಕಾರ ಇವತ್ತು ಮನ್ರೇಗಾವನ್ನು ಕೊಲ್ಲುವಂಥ ಕೆಲಸ ಮಾಡೋದಕ್ಕೆ ಮುಂದೆ ಹೋಗಿದೆ, ಅದನ್ನು ಉಳಿಸುವಂಥ ಕೆಲಸವನ್ನು ಕಾಂಗ್ರೆಸ್ ಪಕ್ಷ ಮಾಡ್ತಾ ಇದೆ, ಕಾಂಗ್ರೆಸ್ ಕಾರ್ಯಕರ್ತರು ಮಾಡ್ತಾ ಇದ್ದಾರೆ. ಕಡು ಬಡವರಿಗೆ ಒಂದು ಎಲ್ಲ ರೀತಿಯಾದಂತಹ ಸೌಲಭ್ಯಗಳನ್ನ ತಲುಪಿಸುವ ಸಲುವಾಗಿ ನಮ್ಮ ಪ್ರಧಾನ ಮಂತ್ರಿಗಳಾಗಿದ್ದಂತಹ ನಮ್ಮ ಮನಮೋಹನ್ ಸಿಂಗ್ ಸಾಹೇಬರು ಮತ್ತು ಅವರ ನಮ್ಮ ಅಧ್ಯಕ್ಷರಾದಂಥ ಸೋನಿಯಾ ಗಾಂಧಿ ಮೇಡಮ್ ಅವರ ನೇತೃತ್ವದಲ್ಲಿ ಈ ಒಂದು ನರೇಗಾ ಅನ್ನುವಂಥ ಒಂದು ಕಾರ್ಯಕ್ರಮವನ್ನು ಜನಸಾಮಾನ್ಯರಿಗೋಸ್ಕರ ತರ್ತಾರೆ. ಅದರಲ್ಲೂ ರೈತಾಪಿ ವರ್ಗಕ್ಕೆ ಅತಿಯಾಗಿ ತಲುಪಲೇಬೇಕು ಅನ್ನುವಂಥ ಒಂದು ಕಾರ್ಯಕ್ರಮಕ್ಕೆ ಒಂದು ಮುಂಚೂಣಿಯಾಗಿ ಇಡ್ತಾರೆ. ಆದರೆ ಈ ಒಂದು ಭ್ರಷ್ಟ BJP ಸರ್ಕಾರ ಇವತ್ತು ಅವರಿಗೆ ಕಡು ಬಡವರಿಗೆ, ರೈತರಿಗೆ ತಲುಪಬೇಕಾದಂಥ ಒಂದು ಸೌಲಭ್ಯವನ್ನು ಕಡಿತಗೊಳಿಸಿ ಜನರಿಗೆ ಅನ್ಯಾಯವನ್ನು ಮಾಡ್ತಾ ಇದ್ದಾರೆ. ನಾನು ಒಂದು ಜನಸಾಮಾನ್ಯರಲ್ಲಿ ಕೇಳ್ಕೊಳ್ಳೋದು ಏನಪ್ಪ ಅಂತಂದರೆ, ಇವತ್ತು BJP ಸರ್ಕಾರ ಏನು ನಿಮ್ಗೆ ಅನ್ಯಾಯ ಮಾಡ್ತಾ ಇದೆ, ಅದ್ರ ವಿರುದ್ಧ ದನಿ ಎತ್ತಿ ಅದ್ರ ವಿರುದ್ಧ ನೀವು ನಿಲ್ಲಿ. ಕಾಂಗ್ರೆಸ್ ಪಕ್ಷ ಯಾವತ್ತೂ ಜನಸಾಮಾನ್ಯರ ಪರವಾಗಿ ಇರುತ್ತೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇವತ್ತು ಕೇಂದ್ರ BJP ಸರ್ಕಾರ ಏನಿದೆ
ಅದು ಇಲ್ಲಿವರೆಗೂ 2014ರಿಂದ 25ವರೆಗೂ ಏನು 25-26ನೇ ವರ್ಷ ಬಂತು. ಇಲ್ಲಿವರೆಗೂ ಕೂಡ ಒಂದು ಕಡೆ ಜನಪರವಾದಂತಹ ಅಥವಾ ರೈತರಿಗಾಗಲಿ, ಮಹಿಳೆಯರಿಗಾಗಲಿ, ಯುವಕರಿಗಾಗಿ ಅವ್ರಿಗಾಗಿ ಬೇಕಾಗಿರುವಂತಹ ಜನ ಕಲ್ಯಾಣ ಇಲ್ಲಿವರೆಗೂ ಒಂದು ಕಾಯ್ದೆನೂ ತಂದಿಲ್ಲ. ಇರುವಂಥ ಎಲ್ಲ ಕಾಯ್ದೆಗಳನ್ನೂ ಬದಲಾವಣೆ ಮಾಡ್ತಾ ಇದ್ದಾರೆ. ಇವರು ದೇಶ ದ್ರೋಹಿಗಳು ಅಂತ ಯಾರಾದರೂ ಇದ್ದರೆ ಅದು BJP ಸರ್ಕಾರನೇ. ಕಾಂಗ್ರೆಸ್ ಸರ್ಕಾರ ತಂದಿದ್ದಂಥ ಜನಪರ ಕಾರ್ಯಕ್ರಮಗಳನ್ನ ಹೆಸರುಗಳನ್ನ ಬದಲಾವಣೆ ಮಾಡುವ ಮೂಲಕ ಇಷ್ಟು ದಿವಸ ಕಾಯ್ದೆಗಳನ್ನ ತರ್ತಾಯಿದ್ರು. ಆದರೆ ಇವತ್ತೇನು ಮಾಡ್ತಾ ಇದ್ದಾರೆ, ಸಂಪೂರ್ಣವಾಗಿ ಮಹಾತ್ಮ ಗಾಂಧಿಯಂತಹ ತ್ಯಾಗಜೀವಿಗಳು, ಶಾಂತಿ ಸಂಕೇತವಾದಂಥ ಮಹಾತ್ಮ ಗಾಂಧಿಯವರ ಹೆಸರು ತೆಗೆಯೋದ್ರ ಮೂಲಕ ಆ ಸಂಪೂರ್ಣ ಕಾಯ್ದೆಯನ್ನೇ ಅವರು ಬದಲಾವಣೆ ಮಾಡ್ತಾ ಇದ್ದಾರೆ. ಏನು ಮಾಡ್ತಾ ಇದ್ದಾರೆ, ಈಗೆಲ್ಲ ಪ್ರಪಂಚಕ್ಕೆ ಹೇಳ್ತಾ ಇರೋದು ಏನಂತ, ಅವರು 100 ದಿವಸದಿಂದ 125 ದಿವಸಗಳು ಮಾಡಿದ್ದೀನಿ ಅಂತ ಹೇಳ್ತಾ ಇದ್ದಾರೆ. ಸ್ವಾಮಿ, 100 ದಿವಸ ಏನು ಕೊಡ್ತಾ ಇದ್ರು, ಅದಕ್ಕೆ ಕೇಂದ್ರ ಸರ್ಕಾರವು ನಾವು ರಾಜ್ಯ ಸರ್ಕಾರ ಕಟ್ತಾ ಇದ್ದಂತಹ ತೆರಿಗೆಯಲ್ಲಿ ಸಂಪೂರ್ಣವಾದಂತಹ ಭತ್ಯೆಯನ್ನು ಯಾವ ಗ್ರಾಮೀಣ ಭಾಗದಲ್ಲಿದ್ದಂತಹ ಯುವಕರಿಗೆ, ರೈತರಿಗೆ, ಅವರಿಗೆ ಗೂಳೆ ಹೋಗೋದನ್ನ ತಪ್ಪಿಸುವಂಥ ಕೆಲಸ ಮಾಡ್ತಾಯಿದ್ರು. ಅದರ ಫಲವಾದಂಥ ಒಂದು ಯೋಜನೆ ಇತ್ತು. ಇದು ಜನಪರವಾಗಿತ್ತು ನಿಜವಾಗ್ಲೂ. ಆದರೆ ಇವತ್ತು ಏನು ಇವರು ತಂದಿದ್ದಾರೆ ಈ ಕಾಯ್ದೆನ, ಈ ಕಾಯ್ದೆಯಲ್ಲಿ 60% ಕೇಂದ್ರ ಸರ್ಕಾರ ಬರೆಸಿದೆ, 40% ರಾಜ್ಯ ಸರ್ಕಾರ ಬರೆಸ್ಬೇಕಂತೆ. ಯಾವುದ್ರಿ ಒಕ್ಕೂಟ ವ್ಯವಸ್ಥೆಗೆ ವಿರೋಧವಾದಂತಹ ಒಂದು ಕೃತ್ಯವನ್ನು ಕೈ ಹಾಕಿದ್ದೀರಲ್ರಿ. ಅದರಲ್ಲೂ ಗಾಂಧೀಜಿಯವರು ಇವರ ಮನಸ್ಥಿತಿ ಯಾವ ಥರ ಅಂದರೆ, ಮನುಸ್ಮೃತಿಯನ್ನು ಹೋಲುವಂತಹ ಒಂದು ಮನಸ್ಥಿತಿ ಇರುವಂಥ ಈ ನಾಯಕರುಗಳ ನಡುವೆ ನಾವು ಪ್ರಜಾತಂತ್ರ ವ್ಯವಸ್ಥೆಯನ್ನು ಹೇಗೆ ನಾವು ಕಲ್ಪನೆ ಮಾಡ್ಕೊಳ್ಳೋಕ್ಕಾಗುತ್ತೆ? ನಮ್ಮ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನೀಡಿದಂತಹ ಸಂವಿಧಾನವನ್ನೇ ಬದಲಾಯಿಸಕ್ಕೆ ಕೊಟ್ಟಿರುವಂಥ ರಣಹೇಡಿಗಳು ಇವರು, ಪ್ರಜಾ ವಿರೋಧಿಗಳು ಇವರು. ಈ ವಿರೋಧಿ ಕೆಲಸ ಮುಂದಿನ ದಿವಸಗಳಲ್ಲಿ ಅತಿ ಹೆಚ್ಚಾಗುತ್ತೆ. ಈಗಾಗಲೇ ನೀವೆಲ್ಲ ನೋಡಿರ್ಬೋದು, ರೈತರ ಒಂದು ಕರಾಳ ಕಾಯ್ದೆ ಅಂತಂದಿದ್ರು. ಅದನ್ನು ನಾವು ಪ್ರಬಲವಾಗಿ ವಿರೋಧ ಮಾಡುವುದರ ಮೂಲಕ ಅದನ್ನು ಮತ್ತೆ ವಾಪಸ್ ತೆಗೆದುಕೊಂಡಿದ್ವಿ. ಅದೇ ರೀತಿ ಕಾಂಗ್ರೆಸ್ ಕೂಡ ಇದರಲ್ಲಿ ವಿಷಯದಲ್ಲಿ ಭಾಳ ಬದ್ಧತೆಯಿಂದ ಹೇಳ್ತಾ ಇದ್ದೀವಿ. ನೀವೇನಾದರೂ BJP ಸರ್ಕಾರದವರು ಪ್ರಜಾತಂತ್ರಕ್ಕೆ ವಿರೋಧವಾದಂತಹ, ಸಂವಿಧಾನಕ್ಕೆ ವಿರೋಧವಾದಂತಹ ಯಾವ್ದಾದ್ರು ಕಾಯ್ದೆ ತಂದರೆ ಇಡೀ ದೇಶದಾದ್ಯಂತ ನಾವು ಕಾಂಗ್ರೆಸ್ ಕಾರ್ಯಕರ್ತರು ಹೋರಾಟ ಮಾಡಿ ಈ ಕಾಯ್ದೆಯನ್ನು ವಾಪಸ್ ತಗೊಳ್ಳೋವರೆಗೂ ನಾವು ಯಾವುದೇ ಕಾರಣಕ್ಕೂ ವಿರಮಿಸೋದಿಲ್ಲ. ಈ ಹೋರಾಟ ನಡೆಯುತ್ತೆ. ಇದು ಇವತ್ತಿಗೆ ಅದರೊಂದು ಜಲಕ್, ಇದು ಸಣ್ಣ ಒಂದು ಜಲಕ್ ನಾವು ಕೊಟ್ಟಿದ್ದೀವಿ. ಇವತ್ತು ಪ್ರತಿ ಗ್ರಾಮೀಣ ಭಾಗದಲ್ಲೂ, ಜಿಲ್ಲಾ ಮಟ್ಟದಲ್ಲೂ, ತಾಲೂಕು ಮಟ್ಟದಲ್ಲೂ ನಾವು ಪ್ರತಿಭಟನೆ ಮಾಡ್ತೀವಿ. ಈ ಕಾಯ್ದೆ ವಿರೋಧ ಇದ್ದೀವಿ ಅಂದ್ಬಿಟ್ಟು ಈ ಪ್ರತಿಭಟನೆಯ ಮೂಲಕ ನಾವು ಆಗ್ರಹ ಪಡಿಸ್ತಾ ಇದ್ದೀವಿ. The protest is all about today whatever the BJP government is going against the Congress government rule. What Manrekha is all about, giving employment for 100 days for the rural people, where people will be given 300 to 370 rupees salary per day, which is a fixed income for the people, where BJP is against this rule, whereas BJP wants the central government and state government to collab for this payment, where central government don't have money to pay this rule, so they want this policy to be removed. RSSನವರು ಗಾಂಧೀಜಿನ ಹೆಂಗೆ ಕೊಂದಿದ್ರೋ, ಇವತ್ತು ಗಾಂಧೀಜಿ ಅವರ ಹೆಸರು ಮೇಲೆ ಇದ್ದಕ್ಕಂಥ ನರಾಗ್ ಯೋಜನೆಯನ್ನು ಕೂಡ ಇವತ್ತು ಕೇಂದ್ರ ಸರ್ಕಾರ ಮತ್ತು ನಮ್ಮ ಪ್ರಧಾನಿಯವರು ಮೋದಿಯವರು ಅದನ್ನು ಕೊಲ್ತಾ ಇದ್ದಾರೆ. ಈ ಯೋಜನೆ ಬಂದು ಸುಮಾರು ನಮ್ಮ UPA ಸರ್ಕಾರ ಇದ್ದಾಗ ಮನಮೋಹನ್ ಸಿಂಗ್ ಅವರ ಅಧ್ಯಕ್ಷತೆಯಲ್ಲಿ ನಮ್ಮ ಸೋನಿಯಾ ಗಾಂಧಿ ಅವರು ಈ ಯೋಜನೆಯನ್ನು ರೂಪಿಸಿದರು. ಇದು ಬಂದು ಕಡು ಬಡವರಾದಂಥ ಈ ನರಾಗ್ ಯೋಜನೆ ಅಡಿಯಲ್ಲಿ ಬರ್ತಕ್ಕಂಥ ಎಲ್ಲ ಕಡು ಬಡವರವರು, ಅವರು ಸುಮಾರು 6,000 ಕೋಟಿ ಜನಗೆ ಈ ಯೋಜನೆ ಬಂದು ಅನುಕೂಲ ಆಗ್ತಾ ಇತ್ತು. ಈ ಯೋಜನೆಯನ್ನು UPA ಸರ್ಕಾರ ತಂದಿದ್ದು ಈ ಭ್ರಷ್ಟ BJP ಸರ್ಕಾರಕ್ಕೆ ಅವ್ರಿಗೆ ಸಹಿಸ್ಕೊಳ್ಳೋಕೆ ಆಗ್ತಾ ಇಲ್ಲ. ಯಾಕಂದರೆ BJP ಸರ್ಕಾರ ಅನ್ನೋದೇ ಬಂದು ಬಡವರಿಗೆ ಏನು ಯೋಜನೆಗಳು ಸೇರುತ್ತೋ ಅದನ್ನು ಬಂದು ಸ್ಟಾಪ್ ಮಾಡಲಿಕ್ಕೆ ಈ ಒಂದು ಅವರ ಬೇರೆ ಹೆಸರು ಇಟ್ಕೊಂಡು ಈ ಯೋಜನೆಯನ್ನು ಸ್ಟಾಪ್ ಮಾಡ್ತಾ ಇದ್ದಾರೆ. ಯಾಕಂದರೆ ಗಾಂಧೀಜಿ ಹೆಸರಿನಲ್ಲಿದ್ದಕ್ಕಂಥ ಈ ಯೋಜನೆಯನ್ನು ಕೊಲ್ತಾ ಇದ್ದಾರೆ. ಯಾವ ಥರ RSS ಮತ್ತು BJP ಸೇರಿಕೊಂಡು ಗಾಂಧೀಜಿ ಅವ್ರನ್ನ ಕೊಂದು ಇವತ್ತು ಏನು ಗಾಂಧೀಜಿನ ಕೊಂದಂಥ ಗೋಡ್ಸೆ ಅವರ ಯೋಜನೆಯನ್ನು ಅವರು ಇವತ್ತು ತರಲಿಕ್ಕೆ BJP ಸರ್ಕಾರ ಇವತ್ತು ಪ್ರಯತ್ನ ಮಾಡ್ತಾ ಇದೆ. ಇದಕ್ಕೆ ಖಂಡಿತವಾಗಲೂ ನಮ್ಮ ಕಾಂಗ್ರೆಸ್ ಸರ್ಕಾರ ಇದನ್ನು ಬಿಡೋದಿಲ್ಲ. ನಾವು ಈ ಯೋಜನೆಯ ಮರು ಸ್ಥಾಪನೆ ಮಾಡಲಿಕ್ಕೆ ನಮ್ಮ ನಾಯಕರಾದ ರಾಹುಲ್ ಗಾಂಧಿಯವರ ನೇತೃತ್ವದಲ್ಲಿ, ಇಲ್ಲಿ ನಮ್ಮ ಪಕ್ಷದ ಅಧ್ಯಕ್ಷರಾದಂಥ DK ಶಿವಕುಮಾರ್ ನೇತೃತ್ವದಲ್ಲಿ, ನಮ್ಮ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಹಾಗೂ ನಮ್ಮ ಶಾಸಕರಾದ ರಿಜ್ವಾನ್ ಅರ್ಷದ್ ಅವರ ನೇತೃತ್ವದಲ್ಲಿ
ಈ ಒಂದು ಆಂದೋಲನ ಹಮ್ಮಿಕೊಂಡಿದ್ದೀವಿ. ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಪರವಾಗಿ ಇವತ್ತು ಒಂದು ದೊಡ್ಡ ಹೋರಾಟವನ್ನು ಏನು ರೂಪಿಸಿದೆ ನಾವು ಕಾಂಗ್ರೆಸ್ ಪಕ್ಷದವರು, BJP ಕೇಂದ್ರ ಸರ್ಕಾರದವರು ಏನು ಮನ್ರೇಗಾ ಯೋಜನೆಯನ್ನು, ಉದ್ಯೋಗ ಖಾತ್ರಿ ಯೋಜನೆ, ಬಡವರ ಪರ, ಕೂಲಿ ಕಾರ್ಮಿಕರ ಪರ, ರೈತರ ಪರ ಮತ್ತು ಈ ಸಮಾಜದ ಕಟ್ಟಕಡೆಯ ನಾಗರಿಕನಿಗೆ ಒಂದು ಅಧಿಕಾರ ಕೊಡುವಂತಹ ಮತ್ತು ಅವರಿಗೆ ಒಂದು ಜೀವನೋಪಾಯಕ್ಕೆ ಒಂದು ಜೀವನಾಡಿಯಾದಂತಹ ಒಂದು ದೊಡ್ಡ ಇಡೀ ಭಾರತ ದೇಶದಲ್ಲಿ ಕಳೆದ 20 ವರ್ಷದಲ್ಲಿ ಜೀವನಾಡಿಯಾಗಿ ಕೆಲಸ ಮಾಡಿದಂಥ ಯೋಜನೆಯನ್ನು ಇವತ್ತು ಅವರು ತಿದ್ದುಪಡಿ ಮಾಡಿ ಏನು GB ರಾಮ್ಜಿ ಅಂತ ಹೇಳಿ ಏನು ಅವರು ವಿಕಸಿತ ಭಾರತ ರಾಮ್ಜಿ ಅಂತ ಏನೋ ಒಂದು ಯೋಜನೆ ತಂದಿದ್ದಾರೆ. ಆ ಯೋಜನೆ ಬಡವರ ವಿರುದ್ಧವಾಗಿದೆ. ಇವತ್ತು ಏನು ಪಂಚಾಯಿತಿಗಳಿಗೆ ಅನುದಾನ ಕೊಡುವಂಥ ಒಂದು ಶಕ್ತಿ ಇತ್ತು, ಎಲ್ಲ ಋತುವಿನಲ್ಲಿ ಎಲ್ಲ ಕಾಲದಲ್ಲೂ ಕಾರ್ಮಿಕರಿಗೆ ಕೆಲಸ ಮಾಡುವಂಥ ಒಂದು ಅವಕಾಶ ಇತ್ತು ಮತ್ತು ಅದರ ಜೊತೆಯಲ್ಲಿ ಏನು ಎಲ್ಲ ಅನುದಾನವನ್ನು ಕೇಂದ್ರ ಸರ್ಕಾರ ಕೊಡುವಂಥ ಒಂದು ಹಳೆಯ ಮನ್ರೇಗಾ ಯೋಜನೆಯಲ್ಲಿ ಏನು ಒಂದು ಅವಕಾಶ ಇತ್ತು, ಅದೆಲ್ಲವನ್ನು ಇವರು ಅದನ್ನು ತೆಗೆದು ಇವತ್ತು ಎಲ್ಲ 40-60 ಅನುಪಾತದಲ್ಲಿ ರಾಜ್ಯ ಸರ್ಕಾರದವರು ಅದನ್ನು ಭರಿಸಬೇಕು ಅಂತ ಹೇಳಿ ಇವತ್ತೇನು ಇವರು ಕಾನೂನನ್ನು ತಂದಿದ್ದಾರೆ. ಇದು ಬರೀ ಕರ್ನಾಟಕ ರಾಜ್ಯಕ್ಕೆ ಮಾತ್ರ ಅಲ್ಲ, ಏನು ಎಲ್ಲ ರಾಜ್ಯಗಳಿಗೆ ಏನು GSTಯಲ್ಲಿರ್ಬೋದು, ಬೇರೆ ಬೇರೆ ಏನು ಅನುದಾನಗಳು ಬರಬೇಕು ಕೇಂದ್ರದಿಂದ, ಅದನ್ನು ಅವರು ವಿರೋಧ ಮಾಡಿಕೊಂಡು ಅದ್ರ ಜೊತೆ ಏನು ಅನ್ಯಾಯ ಮಾಡ್ತಾ ಇದ್ದಾರೆ. ಅದರ ಜೊತೆಯಲ್ಲಿ ಇದು ಒಂದು ಹೊಸ ಭಾರ ಆಗತ್ತೆ, ಇದು ಒಂದು ಹೊರೆ ಆಗತ್ತೆ. ಅದಕ್ಕೆ ನಾವು ಯೋಜನೆ ಅವರು ಹೆಸರು ಏನಾದರೂ ಇಡಲಿ, ಮಹಾತ್ಮ ಗಾಂಧೀಜಿಯವರು ದೇಶದ ಆಸ್ತಿ, ಮಹಾತ್ಮ ಗಾಂಧೀಜಿಯವರ ಸಿದ್ಧಾಂತ, ಮಹಾತ್ಮ ಗಾಂಧೀಜಿಯವರ ವಿಚಾರಧಾರೆಯನ್ನು ವಿರೋಧ ಮಾಡ್ಕೊಂಡು ಬಂದಂತಹ BJP ಅವರು ಅವರ ಕಗ್ಗೊಲೆ ಮಾಡಿದಂಥ ನಾಥೂರಾಮ್ ಗೋಡ್ಸೆ ಅವರ ವಂಶಜರಾಗಿ ಅವರು ಒಂದು ಸಲ ಮಹಾತ್ಮ ಗಾಂಧೀಜಿಯವರ ಕಗ್ಗೊಲೆ ಮಾಡಿ ಅವರ ವಿಚಾರಧಾರೆಯನ್ನು ಕೊಲ್ಲಬೇಕು ಅನ್ನುವಂಥ ಒಂದು ಅವರ ಏನು ಮನಸ್ಥಿತಿ ಇತ್ತು. ಇವತ್ತು ಪ್ರತಿದಿನ ಮಹಾತ್ಮ ಗಾಂಧೀಜಿಯವರನ್ನು ಅವರು ಯಾವುದೇ ಒಂದು ರೀತಿಯಲ್ಲಿ ಅವಹೇಳನ ಮಾಡಿ ಅಥವಾ ಅವ್ರನ್ನ ಮೂಲೆ ಗುಂಪು ಮಾಡುವಂಥ ಏನು ಅವ್ರದ್ದು ಹುನ್ನಾರ ಇದೆ, ಷಡ್ಯಂತ್ರ ಇದೆ. ಇದಕ್ಕೆ ಭಾರತದ ಜನತೆ ಅವಕಾಶ ಮಾಡಿ ಕೊಡಲ್ಲ. ಭಾರತದ ಜನತೆ ಪ್ರಜ್ಞಾವಂತರಿದ್ದಾರೆ. ಪ್ರತಿಯೊಬ್ಬ ಭಾರತ ನಾಗರಿಕನ ಮನಸ್ಸಲ್ಲಿ ಮಹಾತ್ಮ ಗಾಂಧೀಜಿ ಅಚ್ಚಳಿಯಾಗಿ ಉಳಿಯಲಿದ್ದಾರೆ. ಅವರ ಈ ಷಡ್ಯಂತ್ರ ಕಾಂಗ್ರೆಸ್ ಪಕ್ಷ ಒಂದು ದೊಡ್ಡ ಹೋರಾಟ ಮಾಡಿ ನಾವು ಮುಂದಿನ ದಿನಗಳಲ್ಲಿ ಜನರ ಮುಂದೆ ಹೋಗುವಂಥ ಕೆಲಸವನ್ನು ನಾವು ಮಾಡ್ತೀವಿ. ನಮ್ಮ ರಾಜ್ಯಕ್ಕೆ ಏನು ನಾವು ತೆರಿಗೆ ಕಟ್ತಿದ್ದೀವಿ ಅದು ನಮಗೆ ಸರಿಯಾಗಿ ಕೊಡ್ತಾ ಇಲ್ಲ ಯಾರೋ ಸೆಂಟ್ರಲಿಂದ. ಅದೇ ನಮ್ಮ ರಾಜ್ಯದ BJP ನಾಯಕರು ಬಬ್ಬೆ ಹೊಡಿತಾರೆ, ನಮ್ಗೆ ಅನ್ಯಾಯ ಮಾಡ್ತಾ ಇದ್ದಾರೆ. ಬೇರೆಯವ್ರು ಬೇಡ ಸರ್, ನಾನು ಕಟ್ತಾರೆ ಟ್ಯಾಕ್ಸಲ್ಲಿ ನನಗೆ ಸಂಪೂರ್ಣವಾಗಿ ನಾನು ಕಟ್ಟೋ ಟ್ಯಾಕ್ಸನ್ನು ಕೊಡಲಿ. ಯಾಕೆ ಕೊಡಲ್ಲ ಇವರು? ನಾವು ಕಟ್ಟೋ ಟ್ಯಾಕ್ಸನ್ನು ನಮ್ಗೆ ಯಾಕೆ ಮಲತಾಯಿ ಧೋರಣೆ ಮಾಡ್ತಾರೆ? ನಾವು ಕಟ್ಟೋಂಥ ಟ್ಯಾಕ್ಸನ್ನು ನಮಗೆ ಹಿಂತಿರುಗಿಸ್ಕೊಡ್ಬೇಕು. ಆಮೇಲೆ ಈ ಮೋದಿ ಸಾಹೇಬ್ರದ್ದು ಒಂದು ವಿಚಾರ ಹೇಳ್ಬಿಡ್ತೀನಿ ಕೇಳ್ರಿ. ಎಸ್ ಪಪ್ಪ ಈಟಿಂಗ್ ಶುಗರ್ ನೋ ಪಪ್ಪ, ಎನಿ ಡೆವಲಪ್ಮೆಂಟ್ ನೋ ಪಪ್ಪ, ಎನಿ ಅಗ್ರಿಕಲ್ಚರ್ ಇಂಪ್ರೂವ್ಮೆಂಟ್ ನೋ ಪಪ್ಪ, ಎನಿ ಎಜುಕೇಷನ್ ಇಂಪ್ರೂವ್ಮೆಂಟ್ ನೋ ಪಪ್ಪ, ವೋಟ್ ಚೋರ್ ಕನ್ಫರ್ಮ್ ಪಪ್ಪ. ಏನು ಕರ್ನಾಟಕದಲ್ಲಿ ವೋಟ್ ಚೋರಿ ಕೆಲಸ ಮಾಡ್ಕೊಂಡು ಯಾವತ್ತೂ ಅವರು ಮುಂದೆಗಡೆ ಬಾಗಿಲಿಂದ ಅಧಿಕಾರಕ್ಕೆ ಯಾವತ್ತೂ ಬಂದಿಲ್ಲ. ಅವರು ಬಂದಿರೋದು ಎಲ್ಲ ಹಿಂದೆಗಡೆ ಬಾಗಿಲಿಂದನೇ ಬಂದಿರೋದು. ಅವರು ಯಾವತ್ತೂ ಬಹುಮತದಿಂದ ಗೆದ್ದು ಸರ್ಕಾರ ರಚನೆ ಮಾಡಿಲ್ಲ. ಏನು ಕರ್ನಾಟಕ ಜನ ಕಾಂಗ್ರೆಸ್ಗೆ ಬಹುಮತ ಕೊಟ್ಟಿದ್ದಾರೆ. ಸಂಪೂರ್ಣವಾಗಿ ಅವರಿಗೆ ಕೆಲಸ ಮಾಡಿಕೊಡೋದ್ರಲ್ಲಿ ಕಾಂಗ್ರೆಸ್ನ ನಾಯಕರಲ್ಲದೆ ಕಾರ್ಯಕರ್ತರಿಗೆ, ನನ್ನಂಥ ಸಾಮಾನ್ಯ ಒಬ್ಬ ಕಾರ್ಯಕರ್ತನಿಗೆ ತುಂಬ ಖುಷಿ ಇದೆ. ಏನು ನಮ್ಮ ನಾಯಕರು ಏನು 5 ಗ್ಯಾರಂಟಿಗಳನ್ನ ಕೊಟ್ಟಿದ್ರು ಅದು ಸಂಪೂರ್ಣವಾಗಿ ಜನಸಾಮಾನ್ಯರಿಗೆ ತಲುಪಿಸೋದ್ರಲ್ಲಿ ಕಾಂಗ್ರೆಸ್ ಪಕ್ಷ ಯಶಸ್ವಿಯಾಗಿದೆ. ನನ್ನಂಥ ಸಾಮಾನ್ಯ ಕಾರ್ಯಕರ್ತನಿಗೆ ತುಂಬ ಖುಷಿಯಾಗಿದೆ ಸರ್. ಇದೇ ಅಶೋಕಣ್ಣ ಅವ್ರ ಸಮೇತ ಹೇಳೋರು, BJP ಹಲವಾರು ನಾಯಕರು ಹೇಳೋರು, ಯಾವುದೇ ಕಾರಣಕ್ಕೂ ಕಾಂಗ್ರೆಸ್ನವರು ಯಾವ ಗ್ಯಾರಂಟಿನೂ ಅಚೀವ್ಮೆಂಟ್ ಮಾಡೋಕ್ಕಾಗಲ್ಲ, ಅವರು ನೀಡ್ಸಲ್ಲ, ಎಲೆಕ್ಷನ್ ರಿಸಲ್ಟ್ ಗೆದ್ದ ತಕ್ಷಣ ಕೈ ಕೊಟ್ಟು ಹೋಗ್ತಾರೆ ಜನಕ್ಕೆ ಅಂತ ಸುಳ್ಳು ಮಾಹಿತಿನ ತಪ್ಪಿದ್ರು. ಅದೇ ನಮ್ಮ ನಾಯಕರು ನಮ್ಮ ರಾಜ್ಯದಲ್ಲಿ ನಾವು ಏನು ಕೊಡುಗೆಗಳ್ನ ಏನು ಗ್ಯಾರಂಟಿಗಳ್ನ ಅನೌನ್ಸ್ ಮಾಡಿದ್ವೋ ಅದೇ BJP ಗೌರ್ಮೆಂಟು ಎಲ್ಲ ರಾಜ್ಯದಲ್ಲೂ ಅನೌನ್ಸ್ ಮಾಡ್ಕೊಂಡು ಪ್ರಮೇಳಕೆಯನ್ನು ಮುಂದೂಡಿಕೊಂಡು ಚುನಾವಣೆಗೆ ಹೋಗಿದ್ದಾರೆ. ಏನು ಕಾಂಗ್ರೆಸ್ ಪಕ್ಷವನ್ನು ಜೆರಾಕ್ಸ್ ಮಾಡ್ಕೊಂಡು ಅವರು ಚುನಾವಣೆಗೆ ಹೋಗಿದ್ದಾರೆ. ಸೊಮ್ಮೆ ನಾವಂತೂ BJP ಜೆರಾಕ್ಸ್ ಮಾಡಿಲ್ಲ, BJPನೇ ನಮ್ಮ ಪಕ್ಷ ಜೆರಾಕ್ಸ್ ಮಾಡಿದೆ. ಯಾಕೆ ಈ ಉದ್ದೇಶ ಹೇಳ್ತಿದ್ದೀವಿ ಅಂದರೆ, ಏನು ಗ್ಯಾರಂಟಿ ಸಮಿತಿಗಳನ್ನ ವಿರೋಧ ಮಾಡೋರು ಇವತ್ತು ಅವರೇ ಪ್ರಮಾಣವಳಿಕೆಗೆ ಅವರೇ ಸೇರಿಸ್ಕೊಂಡು ಜನಗಳ ಮುಂದೆ ಹೋಗ್ತಾರೆ. ಹೆಂಗೆ ಹೋಗ್ತಾ ಇದ್ದಾರೆ, ಯಾಕೆ ಹೋಗ್ತಾ ಇದ್ದಾರೆ? ಏನು ಉದ್ಯೋಗ ಖಾತ್ರಿಯಲ್ಲಿ ಇಷ್ಟೊಂದು ನನ್ನ ಆತ್ಮೀಯ ಯುವ ಕಾಂಗ್ರೆಸ್ನವರು ಮತ್ತು ದೊಡ್ಡ ವ್ಯಕ್ತಿಗಳೆಲ್ಲ ಮಾತಾಡಿದ್ದಾರೆ. ಏನು ಇದು ಉದ್ಯೋಗ ಖಾತ್ರಿ ಅದು ಏನಕ್ಕೆ ಬೇಕಾಗಿತ್ತು ಸರ್? ಅದ್ರ ಬದ್ಧವಾಗಿ ಬೇರೆ ಅವರು ಒಂದು ಕಾರ್ಯಕ್ರಮ ಕೊಡಲಿ. ನಾವು ಕಾಂಗ್ರೆಸ್ ಕಾರ್ಯಕರ್ತ ಆಗಿರ್ಬೋದು, ನಾನು ಒಬ್ಬ ಪ್ರಜೆಯಾಗಿ ಸ್ವಾಗತ ಕೋರ್ತೀನಿ ಅವ್ರಿಗೆ. ಅದನ್ನು ಬಿಟ್ಟು ಕಾಂಗ್ರೆಸ್ ಮಾಡಿರೋಂಥ ಪಕ್ಷಗಳನ್ನ, ಜನ ಮೆಚ್ಚೋಂಥ ಕೆಲಸಗಳನ್ನ ಇವರು ಜನಗಳಿಂದ ದೂರ ಮಾಡ್ತಾ ಇದ್ದಾರೆ. ಅದು ತುಂಬ ಮೋಸ ಮಾಡ್ತಾ ಇದ್ದಾರೆ BJP ಅವರು. ವಿಶೇಷವಾಗಿ ನಮ್ಮ ರಾಜ್ಯದ ಯುವಕರಿಗೆ
ನನ್ನ ವೈಯಕ್ತಿಕವಾಗಿ ನಾನೊಬ್ಬ ಕರ್ನಾಟಕದ ಪ್ರಜೆಯಾಗಿ ರಿಕ್ವೆಸ್ಟ್ ಮಾಡ್ಕೊತೀನಿ. ಯಾಕೆಂದರೆ ನಾನೊಬ್ಬ ಕಾರ್ಯಕರ್ತಾಗಿ ರಿಕ್ವೆಸ್ಟ್ ಮಾಡ್ಕೊಳಲ್ಲ. ದಯಮಾಡಿ ನಮ್ಮ ಕರ್ನಾಟಕ ರಾಜ್ಯದ ಯುವಕರಿಗೆ ಒಂದು ಮನವಿ ಕೊಡ್ತಾ ಇದ್ದೀನಿ. ಏನಪ್ಪ ಕರೆ ಕೊಡ್ತಾ ಇದ್ದೀನಿ ಅಂದರೆ ಈ ದಿನ ಕರೆ ಕೊಡ್ತಾ ಇದ್ದೀನಿ ಅಂದರೆ ಏನು GBA ಎಲೆಕ್ಷನ್ನು, ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತಿ ಚುನಾವಣೆಗಳು ಬರ್ತಾ ಇದ್ದಾವೋ, ದಯಮಾಡಿ ಕಾಂಗ್ರೆಸ್ ಅಭ್ಯರ್ಥಿಗಳನ್ನ ಬೆಂಬಲಿಸಿ ಆಯ್ಕೆ ಮಾಡಿ. ಯಾಕೆ ಅಂದರೆ ಇದು ಒಂದು ಟಾಸ್ಕ್ ಆಗಿಬಿಟ್ಟಿದೆ ಕಾಂಗ್ರೆಸ್ ಪಕ್ಷಕ್ಕೆ. ಏನು GBI ಸದಸ್ಯರುಗಳು ಮತ್ತು ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತಿ, ಗ್ರಾಮ ಪಂಚಾಯತಿ ಸದಸ್ಯರು ಅತಿ ಹೆಚ್ಚು ಬಹುಮತದಲ್ಲಿ ಗೆದ್ದಿದ್ದಾರೆ ಅಂದರೆ ನಮ್ಮ ಸರ್ಕಾರ ಇರೋದ್ರಿಂದ ಈ ಸ್ಥಳೀಯ ಮಟ್ಟದ ಚುನಾವಣಾ ಅಧಿಕಾರಿಗಳು ಮತ್ತು ಇವರು ಎಲ್ಲ ಸೇರ್ಕೊಂಡು ಅಭಿವೃದ್ಧಿ ಮಾಡೋಕ್ಕೆ ಒಳ್ಳೆಯ ಅವಕಾಶ ಆಗುತ್ತೆ. ದಯಮಾಡಿ ನಮ್ಮ ರಾಜ್ಯ ಮಟ್ಟದ ಯುವಕರು, ಮಹಿಳೆಯರು ಅತಿ ಹೆಚ್ಚಾಗಿ ಕಾಂಗ್ರೆಸ್ ಪಕ್ಷವನ್ನು ಬೆಂಬಲಿಸಬೇಕು ಅಂತ ಹೇಳ್ಬಿಟ್ಟು ವಿಶೇಷವಾಗಿ ಮನವಿ ಮಾಡ್ತೀನಿ. ಇವತ್ತಿನ ನಮ್ಮ ಕೇಂದ್ರದಲ್ಲಿ ಈ BJP ಮೋದಿ ಸರ್ಕಾರ ಬಂದ ಮೇಲೆ ನಮ್ಮ ಬಡವರಿಗೆ ಯಾವುದೇ ರೀತಿಯಲ್ಲಿ ಅನುಕೂಲ ಆಗದೆ ಇರೋ ಹಂಗೆ ನಡ್ಕೊಳ್ತಾ ಇದ್ದಾರೆ. ಅವ್ರು ಏನಿದ್ರು ಈ ನಮ್ಮ ಅದಾನಿ ಅಂಬಾನಿ ಅಂತ ಬಂಡವಾಳಶಾಹಿಗಳಿಗೆ ನೆರವಾಗುವಂಥ ಪಾಲಿಸಿಗಳು ಅಂಥ ಒಂದು ನಿರ್ಧಾರಗಳನ್ನೇ ತಗೊಳ್ತಾ ಇದ್ದಾರೆ. ಅದಕ್ಕೊಂದು ಉದಾಹರಣೆ ಅಂದರೆ ಇವತ್ತು ಮನ್ರೇಗಾ ಅಂತ ಏನು ಒಂದು ಹಳೆ ನಮ್ಮ ಕಾಂಗ್ರೆಸ್ ಪಾರ್ಟಿಯ ಒಂದು ಬಡವರಿಗೋಸ್ಕರ ಏನೊಂದು ಪಾಲಿಸಿ ಇತ್ತೋ ಇದನ್ನು ಭಾರಿ ಮಾರ್ಪಾಡು ಮಾಡಿ ಎಲ್ಲ ಬಂಡವಾಳಶಾಹಿಗಳಿಗೆ ಅನುಕೂಲ ಆಗೋ ಥರ ಬಡವರಿಗೆ ನೌಕರಿಯಲ್ಲೂ ಪ್ಲಸ್ ವೇತನದಲ್ಲೂ ತಾರತಮ್ಯ ಮಾಡಿ ಯಾರಿಗೂ ಅನುಕೂಲ ಆಗಬಾರ್ದು ಅನ್ನೋ ರೀತಿಯಲ್ಲಿ ಈ ಒಂದು ಕೆಟ್ಟ ಧೋರಣೆಯಲ್ಲಿ ನಡ್ಕೊಳ್ತಾ ಇರೋಂಥ ಕೇಂದ್ರದ BJP ಸರ್ಕಾರದ ವಿರುದ್ಧ ಇವತ್ತು ನಮ್ಮ ಕರ್ನಾಟಕ ಸರ್ಕಾರ ಹಾಗೂ ಕಾಂಗ್ರೆಸ್ ಪಕ್ಷದಿಂದ ಅವರ BJPಯ ಮೋದಿ ಸರ್ಕಾರಕ್ಕೆ ಧಿಕ್ಕಾರವನ್ನು ಕೂಗ್ತಾ ಇದ್ದೀವಿ. ಎಲ್ಲರ ಸಹಕಾರ ಇರಬೇಕು ಅಂತ ಹೇಳ್ತಾ ಇದ್ದೀವಿ. ಬಡವರ ವಿರುದ್ಧ ಇರುವಂಥ ಮೋದಿ ಕೇಂದ್ರ ಸರ್ಕಾರ ತೊಲಗಬೇಕು ಅನ್ನೋದೇ ನಮ್ಮೆಲ್ಲರ ಆಶಯ. This is protest regarding the minorities. You can see here for SC, STs and all the major, the haq of the Manrega has been stolen and it has been cancelled. For that, our leaders, Rahul Gandhi sir, Mallikarjuna sir, all we have raised, and you can see in a large number of people we have gathered here for this protest, and this will be going on. So what will be the next move of Congress party? See, as you can see here, like thousands and lakhs together people have raised the voice, and this will continue further till we get the justice. We want justice. We want Aadhaar for Manrega. This is what Vande Mataram here. So here, until unless we get the justice, we won't be stopping over here. आज कर्नाटक में यहाँ पे केंद्र सरकार के खिलाफ जो मनरेगा के इशू में हमारे प्रोटेस्ट चल रहे हैं, हमारी हिस्सेदारी है, OBCs है, SCs है, STs है, माइनॉरिटीज़ है, सबके हक की, गरीबों के हक की बात करने वाली मल्लिकार्जुन खड़गे जी की, आदरणीय राहुल गांधी जी की, सबकी पार्टी है. यहाँ पे आपके सिद्धारमैया जी, DK शिव कुमार जी हर एक स्तर के लिए काम कर रहे हैं. जो केंद्र सरकार की तरफ से मनरेगा के माध्यम से जो अन्याय हो रहा है, वो अन्याय के खिलाफ लड़ने का आज हमारा ये रास्ता है. यूथ कांग्रेस के माध्यम से हम लोग रास्ते पे उतर रहे हैं. रास्ते की लड़ाई लड़ेंगे. हमारे यूथ कांग्रेस का ऑफिस बेयरर साथ में अभी अध्यक्ष को पुलिस ने गिरफ्तार कर लिया. जब मोदी डरता है, पुलिस को आगे करता है. ये हमेशा होता है, हमेशा होता रहेगा. ये तानाशाही एक ना एक दिन मोदी की ख़त्म होगी और एक कांग्रेस पार्टी ये भाजपा की जुल्मी RSS की जुल्मी सरकार को हटा के रहेगी. नेक्स्ट स्टेप क्या रहेगा इसका बारे में? इसके बारे में आज रास्ते पे उतर के गए हैं. हमारे साथ पूरी देश की जो गरीब आवाम है, जो बहुत निचले स्तर की आवाम है, जिसका आधार मनरेगा था, वो आवाम हमारे साथ जुड़ेगी और वो जुड़ के एक बड़ा संघर्ष खड़ा करेगी और संघर्ष पूरे देश में खड़ा रहेगा.